ಕದನ ವಿರಾಮದ ಬಳಿಕವೂ ರಾಜ್ಯದಲ್ಲಿ ಗ್ಯಾಸ್ ಪ್ರಾಬ್ಲಮ್ ನಿಲ್ತಾ ಇಲ್ಲ. ಬೆಳಿಗ್ಗೆ 3 ಗಂಟೆಯಿಂದ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಶೇಷಾದ್ರಿಪುರಂನ ಟ್ರೂ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ಗೋಸ್ಕರ ಆಟೋ ಚಾಲಕರು ಕ್ಯೂ ನಿಂತಿರೋದು. IPL ಟಿಕೆಟ್ಗಾಗಿ ಶಾಸಕರು ಕ್ಯೂ ನಿಲ್ತಾರೆ. ತಿನ್ನೋದಕ್ಕೆ ಇನ್ನೊಬ್ಬರ ಹತ್ರ ಕೈ ಚಾಚೋ ಸ್ಥಿತಿ ಬಂದಿದೆ. ನಮಗೆ ನಮ್ಮ ಸಮಸ್ಯೆ ಯಾರೂ ಕೇಳ್ತಿಲ್ಲ ಅಂತ ಚಾಲಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸುಮಾರು 15 ದಿನಗಳಿಂದ ಗ್ಯಾಸ್ ಸಮಸ್ಯೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಸದ್ಯ ಗ್ಯಾಸ್ಗಾಗಿ ಆಟೋ ಚಾಲಕರು ಕಂಗಾಲಾಗಿದ್ದಾರೆ, ಸಿಗದೆ ಕಂಗಾಲಾಗಿರುವಂಥದ್ದು. ಈಗಲೂ ಸಹ ಇವತ್ತು ಸಹ ಬೆಳಗ್ಗೆ 3 ಗಂಟೆಯಿಂದ ಗ್ಯಾಸ್ಗಾಗಿ LPG ಗ್ಯಾಸ್ಗಾಗಿ ಕ್ಯೂ ನಿಂತಿರುವಂಥದ್ದು. ಅಂದರೆ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಟ್ರೂ ಗ್ಯಾಸ್ ಏನು ಕಾಣಿಸ್ತದೆ ಶೇಷಾದ್ರಿಪುರಂನಲ್ಲಿರುವಂಥ ಟ್ರೂ ಗ್ಯಾಸ್ ಈಗಾಗಲೇ ಏನು ಲಾರಿ ಬಂದು ನಿಂತಿರುವಂಥದ್ದು. ನೋ ಸ್ಟಾಕ್ ಸಹ ಹಾಕಿದ್ದಾರೆ. ಇನ್ನೇನು ಅನ್ಲೋಡ್ ಆಗಬೇಕಾಗಿದೆ LPG ಗ್ಯಾಸ್ ನಿಮಗೆ ಕಾಣಿಸ್ತಾ ಇದೆ ಸದ್ಯ ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಬೆಳಗ್ಗೆ 3 ಗಂಟೆಯಿಂದ ಬಂದು ಆಟೋ ಚಾಲಕರು ಕ್ಯೂ ನಿಂತಿರುವಂಥ ದೃಶ್ಯಾವಳಿ ಸಹ ನೀವು ನೋಡ್ತಾ ಇದ್ದೀರಾ. ಸದ್ಯ ಗ್ಯಾಸ್ ಸಿಗುತ್ತೆ, ಸ್ವಲ್ಪ ಸಮಯಗಳ ಕಾಲ ಏನೋ ವೆಯ್ಟ್ ಮಾಡಬೇಕಂತ ಈಗಾಗಲೇ ಮಾಲೀಕರು ಸಹ ತಿಳಿಸಿದ್ದಾರೆ. ಸದ್ಯ ನಾನು ಆಟೋ ಚಾಲಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟೊತ್ತಿಗೆ ಬಂದ್ರಿ? ನಾವು 4 ಗಂಟೆಗೆ ಬಂದಿದ್ದೀವಿ ಸರ್. 4 ಗಂಟೆ ಬಂದು ಇಲ್ಲೇ ಮನೆಗಿದ್ದೀವಿ. ಇಲ್ಲೇ ಮಲಗಿದ್ದೀರಾ? ಹೌದು ಸರ್. ನಿಮ್ದು ಯಾವ ಊರು? ನಮ್ಮದು ಇಲ್ಲಿ ಹಾಸನ್. ಅಲ್ಲ, ಇಲ್ಲಿ ಎಲ್ಲಿ? ಇಲ್ಲೇ ಮಾಗಡಿ ರೋಡು. ಮಾಗಡಿ ರೋಡಿಂದ ಗ್ಯಾಸ್ ಹಾಕ್ಸ್ಕೊಂಡು ಹಾಂ, ಮೈಸೂರು ರೋಡಿಂದ ಮುಂದೆ ಬ್ಯಾಡ್ರಳ್ಳಿ. ಬೇರೆ ಕಡೆ ಎಲ್ಲೂ ಇಲ್ಲ ಸರ್. ಅಲ್ಲೆಲ್ಲ ನೋಡ್ಕೊಂಡು ಆಮೇಲೆ ಇಲ್ಲಿ ಕೇಳ್ಕೊಂಡು ಇಲ್ಲಿ ಬಂದಿವಿ ಸರ್. ಇಲ್ಲಿ ಲೋಡ್ ಬಂದಿದೆ, ಹಾಕ್ತೀವಿ ಅಂತ ಅಂದ್ರು ಮನೆಗಿದ್ದೀವಿ ಸರ್. ಸರ್, ನೀವು ಎಷ್ಟೊತ್ತಿಗೆ ಬಂದ್ರಿ? ಸರ್, ನಾನು 5 ಗಂಟೆಗೆ ಬಂದು ಕಾಯ್ತಾ ಇದ್ದೀನಿ ಸರ್. ಈ ದಿವಸ ನಮ್ದು ಹೆಂಗಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ 500 ರೂಪಾಯಿ ದುಡಿ 600 ರೂಪಾಯಿ ಗ್ಯಾಸ್ ಹಾಕು. ಊಟಕ್ಕೋಸ್ಕರ ಇನ್ನೂ ನಾವು ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದಿದೆ. ಇದು ಈ ಸರ್ಕಾರದವರು ಏನು ಮಾಡ್ತಾ ಇಲ್ಲ. ಇವರೇನು ಮಾಡ್ತಾರೆ, ಇಲ್ಲಿಂದ ಪ್ರಚಾರಕ್ಕೋಸ್ಕರ ಅಲ್ಲಿಗೆ ಹೋಗ್ತಾರೆ, ಪ್ರಚಾರ ಮಾಡ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿ ಭಿಕ್ಷೆ ಬಿಡ್ತಾರೆ. ಇಲ್ಲಿ IPL ಟಿಕೆಟ್ಗೆ ಭಿಕ್ಷೆ ಬಿಡ್ತಾರೆ. ನಮ್ಮ ಪರಿಸ್ಥಿತಿ ಕೇಳೋರು ಯಾವನೂ ಇಲ್ಲ. ಓಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.